ನಮಸ್ತೆ, ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್. ನಾನು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ. ನಾವು ಇವತ್ತಿನ ಸಂಚಿಕೆಯಲ್ಲಿ ಮಲಗಿಕೊಂಡು ಮಾಡುವಂಥ, ಬೆನ್ನ ಮೇಲೆ ಮಲಗಿಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸವನ್ನು ಯಾವ ರೀತಿ ಮಾಡಬಹುದು ಅಂತ ತಿಳ್ಕೊಂಡು ಹೋಗೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ನಿಂತುಕೊಂಡು ಮಾಡುವಂತಹ ಆಸನಗಳನ್ನು ತಿಳ್ಕೊಂಡಿದ್ವಿ. ಅದರಿಂದ ದೇಹಕ್ಕೆ ಹಾಗೂ ಮನಸ್ಸಿಗೆ ಸಿಗುವಂತಹ ಉಪಯೋಗಗಳನ್ನು ಕೂಡ ತಿಳ್ಕೊಂಡಿದ್ವಿ. ಇವತ್ತು ಮಾಡುವ ಆಸನದಲ್ಲಿ ಯಾವ ರೀತಿ ಯಾವ ರೋಗಕ್ಕೆ ಅದರ ಉಪಯೋಗವಿದೆ ಎಂಬುದನ್ನು ಕೂಡ ತಿಳಿಯುವಂತಹ ಪ್ರಯತ್ನ ಮಾಡ್ತೇವೆ. ಮೊದಲಿಗೆ ನಿಂತುಕೊಂಡು ಆಸನದಿಂದ ನಾವು ಹೇಗೆ ಮಲಗುವ ಸ್ಥಿತಿಗೆ ಹೋಗುವಂಥದ್ದು ಎಂಬುದನ್ನು ತಿಳಿಯೋಣ. ನಿಂತುಕೊಂಡಲ್ಲಿಂದ ಎರಡು ಕೈಗಳನ್ನು ನೇರವಾಗಿ ಮುಂದಕ್ಕೆ ತಗೊಳ್ಬೇಕು. ಅಲ್ಲಿಂದ ನಿಧಾನವಾಗಿ ಮಂಡಿ ಮೇಲೆ ಕೂತ್ಕೊಂಡು ವಜ್ರಾಸನ ಸ್ಥಿತಿಗೆ ಹೋಗುವಂಥದ್ದು. ವಜ್ರಾಸನ ಸ್ಥಿತಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ನೀವು ಮಂಡಿಯ ಮೇಲೆ ಕೂತ್ಕೊಂಡ ಮೇಲೆ ಎರಡೂ ಕಾಲುಗಳನ್ನು ನೇರವಾಗಿ ಮುಂದಕ್ಕೆ ಚಾಚಬಹುದು. ಇಲ್ಲಿಂದ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಬೇಕು. ನಿಧಾನವಾಗಿ ನಿಮ್ಮ ಎರಡೂ ಕೈಗಳ ಸಹಾಯದಿಂದ ಬೆನ್ನ ಮೇಲೆ ಮಲ್ಕೊಳ್ಬೇಕು. ಎರಡೂ ಎಲ್ಬೋ ಜಾಯಿಂಟ್ಸ್ ಅನ್ನ ನೆಲದ ಮೇಲೆ ಇಟ್ಟು ನಿಧಾನವಾಗಿ ಬೆನ್ನ ಮೇಲೆ ಮಲ್ಕೋಬೇಕು. ಇದು ಮಲಗಿಕೊಂಡು ಮಾಡುವಂತಹ ಆಸನಗಳಿಗೆ ಪ್ರಮುಖವಾದ ಸ್ಥಿತಿ. ವಿಶ್ರಾಂತಿ ಸ್ಥಿತಿಯಲ್ಲಿ ಎರಡೂ ಕಾಲುಗಳು ದೂರ ಇರಬೇಕು, ಕೈಗಳು ದೂರ ಇರಬೇಕು, ಅಂಗೈಗಳು ಮೇಲ್ಮುಖವಾಗಿರಬೇಕು. ಕಣ್ಣು ಮುಚ್ಚಿ ವಿಶ್ರಾಂತಿ ಸ್ಥಿತಿ. ಮಲಗಿಕೊಂಡು ಮಾಡುವಂತಹ ಆಸನಗಳಿಗೆ ಈ ಸ್ಥಿತಿಯಿಂದ ನಾವು ನಿಧಾನವಾಗಿ ಹೋಗಬಹುದು. ಇಲ್ಲಿಂದ ಎರಡೂ ಕಾಲುಗಳನ್ನು ಜೋಡಿಸ್ಬೇಕು, ಕೈಗಳನ್ನು ಹತ್ರ ತರಬೇಕು. ಮೊದಲಿಗೆ ಇವತ್ತು ಮಾಡುವಂತಹ ಅಭ್ಯಾಸ ಪವನ ಮುಕ್ತಾಸನ. ಇದರಲ್ಲಿ ನಮ್ಮ ಹೊಟ್ಟೆಯ ಭಾಗಕ್ಕೆ ಯಾವ ರೀತಿ ಉಪಯೋಗ ಸಿಗುತ್ತೆ ಎಂಬುದನ್ನು ತಿಳ್ಕೊಂಡು ಹೋಗೋಣ. ಪವನ ಮುಕ್ತಾಸನ ಅಂದ್ರೆ ವಿಂಡ್ ರಿಲೀಸಿಂಗ್ ಪೋಸ್ ಅಂತ ಹೇಳ್ತೇವೆ. ಈಗ ನೀವು ನೋಡಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರುವಂಥದ್ದು ಅಥವಾ ಅತಿಯಾಗಿ ಫ್ಲಾಟುನೆನ್ಸ್ ಅಂತ ಹೇಳ್ತೀವಿ, ಗ್ಯಾಸ್ ಪ್ರಾಬ್ಲಮ್ ಇರುವವರು, ಇಂಥವರಿಗೆ ಇದು ಬಹಳ ಉಪಕಾರಿಯಾಗಿದೆ. ನಂತರ ಮಧುಮೇಹ ಇರುವವರು ಕೂಡ ಈ ಅಭ್ಯಾಸವನ್ನ ಮಾಡಬಹುದು. ಹೈಪರ್ ಟೆನ್ಷನ್ ಅಥವಾ BP ರಕ್ತದೊತ್ತಡ ಜಾಸ್ತಿ ಇರುವವರು ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ಅಭ್ಯಾಸ ಮಾಡಬೇಕಾಗಿ ಬರುತ್ತದೆ. ಮೊದಲಿಗೆ ಈ ಸ್ಥಿತಿಯಿಂದ ಯಾವ ರೀತಿ ನಾವು ಪವನ ಮುಕ್ತಾಸನಕ್ಕೆ ಹೋಗುವುದು ಎಂಬುದನ್ನು ತಿಳ್ಕೊಳ್ಳೋಣ. ಎರಡು ಕಾಲುಗಳನ್ನು ನೇರವಾಗಿ 30 ಡಿಗ್ರಿ ಟು 40 ಡಿಗ್ರಿ ಎತ್ತಬಹುದು. ಅಲ್ಲಿಂದ ಉಸಿರು ಒಳಗೆ ತಗೊಳ್ತಾ ನೇರವಾಗಿ ಕಾಲನ್ನು ಮೇಲೆತ್ತಿ, ಅಲ್ಲಿಂದ ಮಂಡಿಗಳನ್ನು ಮಡಚಿ ತೊಡೆಯ ಭಾಗವನ್ನು ಹೊಟ್ಟೆಯ ಭಾಗಕ್ಕೆ ತರಬೇಕು. ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಬೇಕು. ಎರಡು ಕೈ ಬೆರಳುಗಳನ್ನು ಮೇಲಕ್ಕೆ ತಂದು ಇಂಟರ್ಲಾಕ್ ಮಾಡಿ, ನಂತರ ನಿಮ್ಮ ಕಾಲುಗಳ ಮೇಲೆ ಕೈಗಳನ್ನು ಇಟ್ಟು ಕಾಲನ್ನು ನಿಧಾನವಾಗಿ ಹೊಟ್ಟೆಯ ಭಾಗಕ್ಕೆ ಪ್ರೆಸ್ ಮಾಡಬೇಕು. ಈ ಒತ್ತಡದಿಂದ ಹೊಟ್ಟೆಯ ಭಾಗದಲ್ಲಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಇರುವಂಥದ್ದಕ್ಕೆ ಆ ಪ್ರೆಷರ್ ಸಿಕ್ಕಿ ದೇಹದಿಂದ ಹೊರಗೆ ಬರುವಂತಹ ಪ್ರಯತ್ನ ಮಾಡ್ತಾ ಇರ್ತದೆ. ಈ ಸ್ಥಿತಿಯಿಂದ ನಾವು ನಿಧಾನವಾಗಿ ಉಸಿರು ಒಳಗೆ ತಗೊಳ್ತಾ ತಲೆಯ ಭಾಗವನ್ನ ಮೇಲೆತ್ತಿ ಕತ್ತಿನ ಭಾಗದಿಂದ ಹಣೆಯ ಭಾಗ ಇಲ್ಲದಿದ್ರೆ ನಮ್ಮ ಗಡ್ಡದ ಭಾಗ ಅಥವಾ ಗಲ್ಲದ ಭಾಗ ಏನು ಹೇಳ್ತೀವಿ ಅದರನ್ನ ಮೊಣಕಾಲಿಗೆ ಟಚ್ ಮಾಡುವಂತಹ ಪ್ರಯತ್ನ ಮಾಡಬೇಕು. ಎಷ್ಟಾಗ್ತದೋ ಅಷ್ಟು. ಯಾವುದೇ ರೀತಿಯಾದಂತಹ ಒತ್ತಡವನ್ನ ಕೊಡುವಂಥದ್ದು ಬೇಡ. ಯಾವ ಸ್ಥಿತಿಯಲ್ಲಿ ನಿಮಗೆ ಮೇಂಟೈನ್ ಮಾಡ್ಬೋದು ಆ ಸ್ಥಿತಿಯಲ್ಲಿ ಮೇಂಟೈನ್ ಮಾಡಿ ನಿಧಾನವಾಗಿ ಉಸಿರಾಡಬೇಕು. ಒಂದು 5 ರಿಂದ 10 ಬಾರಿ ಉಸಿರಾಡ್ಬೋದು. ಅಂದ್ರೆ 10 ಸೆಕೆಂಡ್ ಅಂತ ಹೇಳ್ತೀವಲ್ಲ, ಆ ರೀತಿ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಬೇಕು, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಬೇಕು. ಈ ಸ್ಥಿತಿಯಿಂದ ಆಗುವಂತಹ ಉಪಯೋಗವನ್ನ ನೀವು ಗಮನಿಸ್ತಾ ಹೋಗ್ಬೇಕು. ಬೆನ್ನಿನ ಮೇಲ್ಭಾಗಕ್ಕೂ ಕೂಡ ಇದರಿಂದ ಉತ್ತಮ ರೀತಿಯಾದಂತಹ ಬೆನಿಫಿಟ್ಸ್ ಇದೆ. ಅಂದ್ರೆ ಮಾಂಸಖಂಡಗಳು ಕತ್ತಿನ ಭಾಗ ಬೆನ್ನಿನ ಮೇಲ್ಭಾಗದಲ್ಲಿರುವಂಥದ್ದು ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ನಿಧಾನವಾಗಿ ಪುನಃ ಮರಳಿ ನಾವು ಮಲಗಿಕೊಂಡು ಮಾಡುವಂತಹ ಆಸನಗಳ ಸ್ಥಿತಿಗೆ ಬರಬೇಕು. ನಿಧಾನವಾಗಿ ಕತ್ತನ್ನು ಮೊದಲಿಗೆ ನೆಲದ ಮೇಲೆ ಇಡಬೇಕು. ಕೈಗಳನ್ನ ನಿಧಾನವಾಗಿ ಬಿಡಬೇಕು. ಕೈಗಳನ್ನ ನೆಲದ ಮೇಲೆ ತರಬೇಕು. ಉಸಿರು ಒಳಗೆ ತಗೊಂಡು ಕಾಲುಗಳನ್ನ ನೇರ ಮಾಡಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಕಾಲುಗಳನ್ನ ನೆಲದ ಮೇಲೆ ತರಬೇಕು. ಸ್ಥಿತಿಗೆ ಬಂದು ಇಲ್ಲಿಂದ ವಿಶ್ರಾಂತಿ ಸ್ಥಿತಿಗೆ ಹೋಗ್ಬೇಕು. ಎರಡು ಕಾಲುಗಳನ್ನು ಸ್ವಲ್ಪ ದೂರ ಚಾಚಬೇಕು, ಕೈಗಳನ್ನ ಸ್ವಲ್ಪ ದೂರ ಇಡಬೇಕು. ಕಣ್ಣು ಮುಚ್ಚಿ ಈ ಆಸನದಿಂದ ನಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಎಂಬುದನ್ನು ಗಮನಿಸ್ತಾ ಹೋಗ್ಬೇಕು. ಮುಖ್ಯವಾಗಿ ಈ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಈ ಆಸನದಿಂದ ಎಂಬುದನ್ನು ತಿಳಿಯುವಂತಹ ಪ್ರಯತ್ನವನ್ನ ವಿಶ್ರಾಂತಿ ಸ್ಥಿತಿಯಲ್ಲಿ ಮಾಡಬೇಕು. ಪ್ರತಿಯೊಂದು ಆಸನದ ಬಳಿಕ ನೀವು ಒಂದು 10 ರಿಂದ 20 ಸೆಕೆಂಡ್ ವಿಶ್ರಾಂತಿ ತಗೊಳ್ಬಹುದು. ಆ ಆಸನದ ಪ್ರಭಾವ ಯಾವ ರೀತಿ ನಿಮ್ಮ ದೇಹದ ಮೇಲೆ ಬೀರಿದೆ ಎಂಬುದನ್ನು ಗಮನಿಸ್ತಾ ಹೋಗ್ಬೇಕು. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸು ಕೇಂದ್ರೀಕರಿಸಲು ನಿಮ್ಗೆ ಉಪಕಾರ ಆಗುತ್ತೆ. ಹೇಗೆ ಅಂದ್ರೆ ನೀವು ಆ ದೇಹದಲ್ಲಿ ಯಾವ ಭಾಗದಲ್ಲಿ ಒತ್ತಡ ಬಿದ್ದಿದೆ ದೇಹಕ್ಕೆ
ಅದನ್ನ ಗಮನಿಸ್ತಾ ಹೋದ್ರೆ ಉಸಿರಾಟದ ವ್ಯತ್ಯಾಸ ಯಾವ ರೀತಿ ಆಗಿದೆ ಪ್ರತಿಯೊಂದು ಆಸನ ಮಾಡುವಾಗ ಎಂಬುದನ್ನು ಗಮನಿಸ್ತಾ ಹೋಗ್ಬೇಕು. ಈ ಆಸನದಲ್ಲಿ ಹೊಟ್ಟೆಯ ಭಾಗಕ್ಕೆ ಒತ್ತಡ ಹೆಚ್ಚು ಸಿಕ್ಕಿದೆ. ಕತ್ತಿನ ಭಾಗ, ದೇಹದ ಬೆನ್ನಿನ ಮೇಲ್ಭಾಗಕ್ಕೆ ಒಂದು ರೀತಿಯಾದಂತಹ ಮಾಂಸಖಂಡಗಳಿಗೆ ಸಣ್ಣ ಮಟ್ಟಿನ ಒತ್ತಡ ಸಿಕ್ಕಿದೆ. ಇದು ಪ್ರತಿಯೊಂದನ್ನ ಗಮನಿಸ್ತಾ ಹೋಗ್ಬೇಕು.